ಮಲ್ಲಿಕಾರ್ಜುನ್ ಖರ್ಗೆ ಅವರ ಫೋಟೋ ಹಾಕಿ ಸುರೇಶ್ ಕುಮಾರ್ ಟಕ್ಕರ್ನ ಕೊಟ್ಟಿದ್ದಾರೆ. ಇದೇ ವಿಚಾರ ಮಾಜಿ ಸಚಿವ ಹಾಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರಿಂದ ಫೋಟೋನ ಹಾಕಲಾಗಿದೆ. ಖರ್ಗೆ ಆರ್ಎಸ್ಎಸ್ ಕಚೇರಿಗೆ ಭೇಟಿ ನೀಡಿದ್ದಂಥ ಫೋಟೋ ಇದು. ಫೇಸ್ಬುಕ್ನಲ್ಲಿ ಫೋಟೋ ಹಾಕಿದ್ದಾರೆ ಎಸ್ ಸುರೇಶ್ ಕುಮಾರ್. ಖರ್ಗೆ ಆರ್ಎಸ್ಎಸ್ ಕಚೇರಿ ಹೋಗಿರೋದಕ್ಕೆ ಏನಂತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಶಾಸಕ ಸುರೇಶ್ ಕುಮಾರ್. ಸುರೇಶ್ ಕುಮಾರ್ ಪ್ರಶ್ನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ನವರಿಗೆ ಎಚ್ಚರಿಕೆ ಕೊಡಲು ಹೋಗಿದ್ದು ಅಂತ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ನಿಪುಣರಿದ್ದಾರೆ, PhD ತಗೊಂಡಿದ್ದಾರೆ ಇವರು. ಆವಾಗ 2007ರಲ್ಲಿ ಖರ್ಗೆ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ರು. ಶಿವಾಜಿನಗರ್ನಲ್ಲಿ ಇವ್ರದ್ದು ಒಂದು ಸಮಾವೇಶ ನಡೀತಾ ಇತ್ತು. ಪೀಸ್ ಕಮಿಟಿ ಮೀಟಿಂಗ್ ಆದಮೇಲೆ ಅವರು ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ತಾಕೀತು ಮಾಡಿದ್ರು, ನೀವೆಲ್ಲ ಏನಾದರೂ ಕೋಮ ಗಲಭೆಗಳು ಮಾಡಿದ್ರೆ ನಿಮಗೆಲ್ಲ ಒಳಗಾಕಬೇಕಾಗುತ್ತೆ ಅಂದ್ಬಿಟ್ಟು ಅವರು ನಮ್ಮ ಆವಾಗಿನ ಸಿಟಿ ಕಮಿಷನರ್ ಸಾಂಗ್ಲಿಯಾನ ಅವರು ಅಲ್ಲಿ ಫೋಟೋ ನೋಡಿದ್ರೆ ನಿಮ್ಮ ರೋಷನ್ ಬೇಗ್ ಅವರಿದ್ದಾರೆ, ಆವಾಗಿನ ಶಾಸಕರಿದ್ದರು, ಮತ್ತು ನಿಮ್ಮ ಸರಡ್ಗಿ ಅವರು ಆವಾಗಿನ ಕಲಬುರ್ಗಿ MP ಅವರಿದ್ದಾರೆ, ಮತ್ತು ಹಿಂದೆಗಡೆ ನೋಡಿದ್ರೆ ನೀವು ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ ಯೂನಿಫಾರ್ಮ್ನಲ್ಲಿ. ಸೊ ಇವರು ಯಾವುದೋ ಒಂದು ಫೋಟೋ ತೊಗೊಂಡು ಇವರು RSS ಶಾಖ ಹೋಗಿದ್ದಾರೆ ಅಂತ ಹೇಳತ್ತಾರ. ಆಯ್ತು, ಇವ್ರು ಕರೆದಿದ್ರೆ ಯಾವನ್ನ ಕೊಡೋಕೆ ಹೇಳಿ, ಇನ್ವಿಟೇಷನ್ ಕೊಟ್ಟು ತೋರಿಸ್ಲಿ ನನಗೆ ಖರ್ಗೆ ಅವ್ರಿಗೆ ಹಿಂಗೆ ಕರೆದಿದ್ರು ಅಂತ. ಅಥವಾ ಇವ್ರು ಸ್ವಪ್ರೇರಣೆಯಿಂದ ಹೋಗೋಕ್ಕಾಗ್ತದೆ ಖರ್ಗೆ ಸಾಹೇಬರಲ್ಲಿ? ಆಸ್ ಎ ಹೋಮ್ ಮಿನಿಸ್ಟರ್ ಹೋಗಿ ತಾಕೀತು ಮಾಡಿ ಬಂದಿದ್ದಾರೆ. ಯಾಕಂದರೆ ಅಲ್ಲಿ ಶಿವಾಜಿನಗರ್ನಲ್ಲಿ ನಡೀತಾ ಇತ್ತು ಅವಾಗ. ಇವರೆಲ್ಲ ಮಿಸ್ಚೀಫ್ ಮಾಡಬಾರ್ದು ಅಂದ್ಬಿಟ್ಟು ಹೋಗಿ ಬಂದಿರೋದು. ಅದಕ್ಕೂ ಹೇಳಿದ್ದೀನಲ್ಲ, ಅಲ್ಲಿ ತೋರಿಸಿದ್ದೀನಲ್ಲ ಇವತ್ತು. ಕೇರಳದಲ್ಲಿ ಒಬ್ಬ RSSಗೆ ಹೋಗ್ತಾ ಇದ್ದಂತ ನೋಡಿ, ಆ ಯುವಕನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, RSSನಲ್ಲಿ ಅವರಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ರು. ಆಮೇಲೆ ಇದು ಬರೇ ಅಲ್ಲಲ್ಲ, ಇಲ್ಲೂ ಕೂಡ ಏನು ಅವ್ರ ಹೆಸರು ಸರಿಯಾಗಿ ನೆನ್ಪು ಬರ್ತಲ್ಲ, ಹನುಮಾನ್ ಗೌಡನೋ ಹನುಮೇಗೌಡ ಅಂತ ಒಂದು ಪುಸ್ತಕನೇ ಬರೆದಿದ್ದಾರೆ. ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ RSSನವರು ಅಂದ್ಬಿಟ್ಟು. ನಾವು ಹೇಳ್ತಾ ಇದೀವಲ್ಲ ಸರ್, ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. ಏನಕ್ಕೆ ಅಷ್ಟು ಸೀಕ್ರೆಸಿ? ಯಾರು ಇವರೆಲ್ಲ ಸರ್? ಮೋಹನ್ ಭಾಗವತ್ ಅವರ ಸ್ಪೀಚ್ ಯಾಕೆ ಸರ್ ಲೈವ್ ಟೆಲಿಕಾಸ್ಟ್ ಆಗಬೇಕು? ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ? RSS ಅವರ ಕಾಂಟ್ರಿಬ್ಯೂಷನ್ ಏನಿದೆ? 100 ವರ್ಷದಲ್ಲಿ 10 ಪ್ರಮುಖವಾದಂಥ ಕಾಂಟ್ರಿಬ್ಯೂಷನ್ ಹೇಳ್ಬಿಡ್ಲಿ ಸಾಕು. ಇಷ್ಟೊಂದು ಎಡಿಟೋರಿಯಲ್ಗಳು ಬರ್ತಾ ಇದೆ ಅಲ್ಲ, ಒಬ್ಬರಾನ ಹೌದಪ್ಪ ನಾವು ಹೀಗೆ ಮಾಡಿದ್ದೀವಿ, ನಾವು ಸ್ವಾತಂತ್ರ್ಯಕ್ಕೆ ಹೀಗೆ ನಾವು ನಮ್ಮ ರಕ್ತವನ್ನು ಕೊಟ್ಟಿದ್ದೀವಿ, ಬೆವರು ಸುರಿಸಿದ್ದೀವಿ, ದೇಶ ಕಟ್ಟಕ್ಕೆ ನಾವು ಇದು ಮಾಡಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ನಾವು ಇಂಥ ಕ್ರಮ ತಗೊಂಡಿದ್ದೀವಿ ಮಾಡಿದ್ದಾರ ಸರ್? ನೋಡಿ, BJP ಪಾರ್ಟಿ ಏನಿದೆ RSS ಕೈಗೊಂಬೆ. RSS ತೆಗೆದ್ಬಿಟ್ರೆ BJPನೇ ಇಲ್ಲ. BJP ಇಸ್ ನಿಲ್, ಶೂನ್ಯ ವಿತೌಟ್ RSS. ಅಂಡ್ RSS is zero without religion. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.